ನಮಸ್ಕಾರ. ನಮ್ಮ ನೆನಪುಗಳು ಅಂದ್ರೆ ನಮ್ಮ ಮೆಮರೀಸ್, ನಮ್ಮ ಭೂತಕಾಲದ ಎಕ್ದಮ್ ನಿಖರವಾದ ದಾಖಲೆಗಳು ಅಂತ ನಾವೆಲ್ಲ ಅಂದ್ಕೊಂಡಿರ್ತೇವೆ. ಆದ್ರೆ ಒಂದು ವೇಳೆ ಆ ನೆನಪುಗಳು ಕಲ್ಲಿನಲ್ಲಿ ಕೆತ್ತಿದ ಸತ್ಯಗಳಾಗಿರದೆ ಬದಲಾಗಿ ನಾವೇ ಎಡಿಟ್ ಮಾಡಬಹುದಾದ ಕಥೆಗಳಾಗಿದ್ರೆ? ಬನ್ನಿ, ನಮ್ಮ ಮನಸ್ಸಿನ ಈ ಒಂದು ಅದ್ಭುತ ಶಕ್ತಿಯ ಬಗ್ಗೆ ಇವತ್ತು ತಿಳಿಯೋಣ. ಸರಿ, ಹಾಗಿದ್ರೆ ಮೊಟ್ಟ ಮೊದಲಿಗೆ ಈ ಪ್ರಶ್ನೆನ ಕೇಳೋಣ. ನಮ್ಮ ನೆನಪು ಅನ್ನೋದು ನಡೆದ ಘಟನೆಗಳನ್ನ ಅಪ್ಪಡೆ ರೆಕಾರ್ಡ್ ಮಾಡಿಟ್ಕೊಳ್ಳೋ ಒಂದು ವಿಡಿಯೋ ಕ್ಯಾಮ್ರಾ ತರನಾ? ಬಹುಶಃ ಹೌದು ಅಂತ ನಮಗನ್ಸ್ಬೋದು, ಆದ್ರೆ ವಿಜ್ಞಾನ ಹೇಳೋದೇ ಬೇರೆ. ನೋಡಿ, ಸಾಮಾನ್ಯವಾಗಿ ನಾವೆಲ್ಲ ಅಂದ್ಕೊಳ್ಳೋದು ನಮ್ಮ ಮೆಮೊರಿ ಒಂದು ಹಾರ್ಡ್ ಡ್ರೈವ್ ಇದ್ದ ಹಾಗೆ ಅಂತ, ಎಲ್ಲವನ್ನೂ ಸೇಫ್ ಆಗಿ ಸ್ಟೋರ್ ಮಾಡಿಟ್ಟಿದೆ ಅಂತ. ಆದ್ರೆ ವೈಜ್ಞಾನಿಕ ಸತ್ಯ ಏನು ಗೊತ್ತಾ? ನೆನಪು ಅನ್ನೋದು ಒಂದು ಕಥೆ ಇದ್ದ ಹಾಗೆ. ಪ್ರತಿ ಸಲ ನಾವದನ್ನ ನೆನ್ಪಿಸ್ಕೊಂಡಾಗ ನಮ್ಗೆ ಗೊತ್ತಿಲ್ಲದ ಹಾಗೆ ಆ ಕಥೆಯನ್ನ ಸ್ವಲ್ಪ ಸ್ವಲ್ಪ ಬದಲಾಯಿಸಿ ಮತ್ತೆ ಬರಿತಿರ್ತೇವೆ. ಸರಿ, ಹಾಗಾದ್ರೆ ನಮ್ಮ ನೆನಪುಗಳು ಯಾಕೆ ಹೀಗೆ? ಯಾಕೆ ಅವು ಅಷ್ಟು ಸುಲಭವಾಗಿ ಬದಲಾಗುತ್ತವೆ? ಬನ್ನಿ, ಈ ವಿಭಾಗದಲ್ಲಿ ಮನಸ್ಸಿನ ಈ ಕಥೆ ಹೇಳುವಿಕೆಯ ಹಿಂದಿರೋ ವಿಜ್ಞಾನ ಏನು ಅಂತ ನೋಡೋಣ. ಇದರ ಹಿಂದಿರೋ ವೈಜ್ಞಾನಿಕ ಪ್ರಕ್ರಿಯೆಯೇ ಮೆಮರಿ ರೀಕಾನ್ಸಾಲಿಡೇಷನ್. ಕೇಳೋಕೆ ಸ್ವಲ್ಪ ಕಷ್ಟ ಅನ್ಸ್ಬಹುದು, ಆದ್ರೆ ಇದು ತುಂಬಾ ಸಿಂಪಲ್. ನಾವು ಒಂದು ಹಳೆ ನೆನ್ಪನ್ನ ಮೆಲುಕು ಹಾಕಿದಾಗ ಅದು ಕೆಲವು ಗಂಟೆಗಳ ಕಾಲ ಒಂದು ರೀತಿ ಓಪನ್ ಸ್ಟೇಟ್ನಲ್ಲಿರುತ್ತೆ. ಆ ಸಮಯದಲ್ಲಿ ನಮ್ಮ ಹೊಸ ಭಾವನೆಗಳು ಮತ್ತು ಅನುಭವಗಳು ಆ ಹಳೆ ನೆನಪಿನ ಮೇಲೆ ಪ್ರಭಾವ ಬೀರಿ ಅದನ್ನ ಬದಲಾಯಿಸ್ಬಿಡಬಹುದು. ಇದು ಚಿಕಿತ್ಸಾ ಜಗತ್ತಿನಲ್ಲಿ ಒಂದು ದೊಡ್ಡ ಕ್ರಾಂತಿಕಾರಿ ಆವಿಷ್ಕಾರ ಅಂತಾನೆ ಹೇಳ್ಬೋದು. ನಮ್ಮ ಮೆದುಳಿನೊಳಗೆ ಒಂದು ಕತೆ ಹೇಳೋ ಟೀಮ್ ಇದೆ ಅಂದ್ರೆ ನೀವು ನಂಬಲೇಬೇಕು. ಇದರಲ್ಲಿ ಹಿಪ್ಪೋ ಕ್ಯಾಂಪಸ್ ನಮ್ಮ ಲೈಬ್ರರಿ ಅಂತರ, ಏನು ನಡೀತು ಎಲ್ಲಿ ನಡೀತು ಅನ್ನೋದನ್ನ ನೆನಪಿಟ್ಕೊಳ್ಳುತ್ತೆ. ಅಮಿಗ್ಡಾಲಾ ನಮ್ಮ ಇಮೋಷನಲ್ ಹೈಲೈಟರ್, ನೆನಪುಗಳಿಗೆ ಭಾವನೆಯ ಬಣ್ಣ ಬಳಿಯುತ್ತೆ, ವಿಶೇಷವಾಗಿ ಭಯ, ಆಘಾತದಂತಹ ತೀವ್ರ ಭಾವನೆಗಳನ್ನ. ಕೊನೆಗೆ ಪ್ರೀಫ್ರಂಟಲ್ ಕಾರ್ಟೆಕ್ಸ್ ನಮ್ಮ ಎಡಿಟರ್, ಇದೆಲ್ಲವನ್ನೂ ಒಟ್ಟು ಸೇರಿಸಿ ಒಂದು ಅರ್ಥಪೂರ್ಣ ಕಥೆಯಾಗಿ ರೂಪಿಸುತ್ತೆ. ಈ ಒಂದು ಮಾತಿದೆಯಲ್ಲ, ಇದು ಎಲ್ಲವನ್ನೂ ತುಂಬಾ ಅದ್ಭುತವಾಗಿ ಹೇಳುತ್ತೆ. ನೆನಪು ಅನ್ನೋದು ಗತಕಾಲದ ಸ್ಪಷ್ಟ ಪ್ರತಿಬಿಂಬ ಅಲ್ಲ, ಬದಲಾಗಿ ಅದು ನಮ್ಮ ಇವತ್ತಿನ ಭಾವನೆಗಳು, ನಮ್ಮ ಇವತ್ತಿನ ನಂಬಿಕೆಗಳಿಂದ ಬಣ್ಣ ಪಡೆದು ನಿರಂತರವಾಗಿ ಬದಲಾಗ್ತಿರೋ ಚಿತ್ರಣದ ಒಂದು ಕೆಲಿಡೋಸ್ಕೋಪ್ ಇದ್ದ ಹಾಗೆ. ಸರಿ, ಈ ರೀತಿ ಬದಲಾದ ನೆನಪುಗಳು ನಮ್ಮ ಜೀವನದ ಮೇಲೆ ಹೇಗೆ ಪರಿಣಾಮ ಬೀರ್ತವೆ? ಅವು ಕೇವಲ ನೆನಪುಗಳಾಗಿ ಉಳಿಯಲ್ಲ, ಅವು ನಮ್ಮ ವ್ಯಕ್ತಿತ್ವವನ್ನೇ, ನಮ್ಮ ಐಡೆಂಟಿಟಿಯನ್ನೇ ರೂಪಿಸ್ಬಿಡ್ತವೆ. ಅದು ಹೇಗೆ ಅಂತ ನೋಡೋಣ ಬನ್ನಿ. ಮನೋವಿಜ್ಞಾನಿಗಳು ಇದನ್ನ ನಿರೂಪಣಾತ್ಮಕ ಗುರುತು ಅಥವಾ ನ್ಯಾರೇಟಿವ್ ಐಡೆಂಟಿಟಿ ಅಂತ ಕರೀತಾರೆ. ಅಂದ್ರೆ ಏನ್ ಗೊತ್ತಾ, ನಮ್ಮ ಜೀವನದಲ್ಲಿ ಸಾವಿರಾರು ಘಟನೆಗಳು ನಡೆದಿರುತ್ತೆ ಅಲ್ವಾ? ಅದರಲ್ಲಿ ಕೆಲವನ್ನಷ್ಟೇ ನಮ್ಮ ಮೆದುಳು ಆಯ್ದುಕೊಂಡು ಅದಕ್ಕೊಂದು ಅರ್ಥ ಕೊಟ್ಟು ಒಂದು ಸುಸಂಬದ್ಧ ಕಥೆಯನ್ನ ಕಟ್ಟುತ್ತೆ. ಆ ಕಥೆಯೇ ನಾವು, ನಾನು ಅಂತ ನಂಬುವ ವ್ಯಕ್ತಿತ್ವ. ಹಾಗಂದ್ರೆ ಪ್ರಕ್ರಿಯೆ ಹೇಗಿರುತ್ತೆ ನೋಡಿ. ಮೊದಲು ಒಂದು ಘಟನೆ ನಡೆಯುತ್ತೆ, ಆಮೇಲೆ ಅದಕ್ಕೆ ನಾವೊಂದು ಅರ್ಥವನ್ನ ಅಥವಾ ವ್ಯಾಖ್ಯಾನವನ್ನ ಕೊಡ್ತೀವಿ. ಆ ವ್ಯಾಖ್ಯಾನದಿಂದ ನಮ್ಮಲ್ಲಿ ಒಂದು ಮೂಲಭೂತ ನಂಬಿಕೆ ಹುಟ್ಟುಕೊಳ್ಳುತ್ತೆ, ಮತ್ತು ಆ ನಂಬಿಕೆಯನ್ನ ನಾವು ಪದೇ ಪದೇ ಪುನರಾವರ್ತಿಸಿದಾಗ ಅದು ನಮ್ಮ ಗುರುತಿನ, ನಮ್ಮ ಐಡೆಂಟಿಟಿಯ ಭಾಗವೇ ಆಗ್ಬಿಡುತ್ತೆ. ಉದಾಹರಣೆಗೆ, ಬಾಲ್ಯದಲ್ಲಿ ಯಾರಾದರೂ ಟೀಕೆ ಮಾಡಿದ ನೆನಪಿನಿಂದ ನನ್ನಲ್ಲಿ ಏನೋ ಕೊರತೆ ಇದೆ ಅಥವಾ ನಾನಷ್ಟೊಂದು ಸರಿಯಿಲ್ಲ ಅನ್ನೋ ನಂಬಿಕೆ ಹುಟ್ಟಬಹುದು. ಯಾರಾದ್ರೂ ಬಿಟ್ಟು ಹೋದ ನೆನಪಿನಿಂದ ಜನರು ಯಾವಾಗ್ಲೂ ನನ್ನನ್ನ ತೊರೆದು ಹೋಗ್ತಾರೆ ಅನ್ನೋ ಭಾವನೆ ಗಟ್ಟಿಯಾಗಬಹುದು. ಈ ನಂಬಿಕೆಗಳು ಕೇವಲ ಆಲೋಚನೆಗಳಾಗಿ ಉಳಿಯಲ್ಲ, ಅವು ನಮ್ಮ ವಾಸ್ತವವನ್ನೇ ನಿಯಂತ್ರಿಸಲು ಶುರು ಮಾಡ್ತವೆ. ಇಷ್ಟೆಲ್ಲ ಕೇಳಿ ಸ್ವಲ್ಪ ಸೀರಿಯಸ್ ಆಯ್ತು ಅನಿಸ್ಬೋದು ಅಲ್ವಾ? ಆದ್ರೆ ಇಲ್ಲೇ ಒಂದು ಗುಡ್ ನ್ಯೂಸ್ ಇದೆ. ನೆನಪು ಅನ್ನೋದು ಒಂದು ಕಥೆಯಾಗಿದ್ರೆ ಆ ಕಥೆಯನ್ನ ಎಡಿಟ್ ಮಾಡೋದಕ್ಕೂ ಕಲಿಬಹುದು. ಈ ವಿಭಾಗದಲ್ಲಿ ಅದಕ್ಕೆ ಬೇಕಾದ ಕೆಲವು ಟೂಲ್ಸ್ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಒಂದ್ ಕಡೆ ಸಿಬಿಟಿ ಮತ್ತು EMDRನಂತಹ ಪ್ರೊಫೆಷನಲ್ ಚಿಕಿತ್ಸೆಗಳಿವೆ. ಇವು ನಮ್ಮಲ್ಲಿ ಬೇರೂರಿರುವ ನಂಬಿಕೆಗಳನ್ನ ಬದಲಾಯಿಸಲು ಸಹಾಯ ಮಾಡ್ತವೆ. ಇನ್ನೊಂದು ಕಡೆ ಜರ್ನಲಿಂಗ್ ಅಂದ್ರೆ ದಿನಚರಿ ಬರೆಯೋದು, ವಿಜುವಲೈಸೇಷನ್ ಮತ್ತೆ ನಮ್ಮ ಬಾಲ್ಯದ ನಾನು ಜೊತೆ ಸಂವಾದ ಮಾಡೋದು, ಇಂತಹ ವೈಯಕ್ತಿಕ ಅಭ್ಯಾಸಗಳು ಕೂಡ ನಮ್ಮ ಕಥೆಯನ್ನ ಮರುರೂಪಿಸಲು ತುಂಬಾ ಪವರ್ಫುಲ್ ಆದ ಸಾಧನಗಳು. ಇಲ್ಲಿ ಒಂದು ವಿಷಯವನ್ನ ಸ್ಪಷ್ಟಪಡಿಸಲೇಬೇಕು. ಇದರ ಗುರಿ ಭೂತಕಾಲದಲ್ಲಿ ನಡೆದ ಘಟನೆಯನ್ನೇ ಅಳಿಸಿ ಹಾಕುವುದಲ್ಲ, ಅದು ಸಾಧ್ಯವೂ ಇಲ್ಲ. ಬದಲಾಗಿ ಆ ಘಟನೆಯ ನೆರಳನ್ನ, ಅಂದ್ರೆ ಅದರ ಭಾವನಾತ್ಮಕ ಮತ್ತು ನಿರೂಪಣಾತ್ಮಕ ಪ್ರಭಾವವನ್ನ ಬದಲಾಯಿಸೋದು. ಸರಳವಾಗಿ ಹೇಳೋದಾದ್ರೆ, ಘಟನೆಯನ್ನಲ್ಲ, ಆ ಘಟನೆಯ ಅರ್ಥವನ್ನ ಬದಲಾಯಿಸೋದು. ಸರಿ, ಈಗ ನಾವು ಈ ಚರ್ಚೆಯ ಕೊನೆಯ ಹಾಗೂ ಅತ್ಯಂತ ಶಕ್ತಿಶಾಲಿಯಾದ ಭಾಗಕ್ಕೆ ಬಂದಿದ್ದೇವೆ. ಈ ಎಲ್ಲ ಸಾಧನಗಳ ಹಿಂದಿರುವ ತತ್ವಶಾಸ್ತ್ರ ಏನು ಅಂತ ಅರಿತುಕೊಳ್ಳುವ ಸಮಯ ಇದು. ತತ್ವಜ್ಞಾನಿ ಡೇವಿಡ್ ಹ್ಯೂಮ್ ಹೇಳಿದ ಮಾತು ಇಲ್ಲಿಗೆ ಸರಿಯಾಗಿ ಹೊಂದ್ಕೊಳ್ಳುತ್ತೆ.
ನಾನು ಅನ್ನೋದು ಒಂದು ಸ್ಥಿರ ಗಟ್ಟಿಯಾದ ವಸ್ತುವಲ್ಲ. ಅದು ಕೇವಲ ಆಲೋಚನೆಗಳು, ಭಾವನೆಗಳು ಮತ್ತು ನೆನಪುಗಳ ಒಂದು ನಿರಂತರ ಪ್ರವಾಹವಷ್ಟೇ. ಇದು ನಮ್ಮ ನೆನಪುಗಳು ಬದಲಾಗಬಲ್ಲವು ಅನ್ನೋ ವೈಜ್ಞಾನಿಕ ಸತ್ಯಕ್ಕೆ ಪರ್ಫೆಕ್ಟಾಗಿ ಮ್ಯಾಚ್ ಆಗತ್ತೆ. ಇದರ ಅರ್ಥ ಏನು ಅಂದ್ರೆ, ನಾವು ಪ್ರಜ್ಞಾಪೂರ್ವಕವಾಗಿ ನಮ್ಮ ವ್ಯಕ್ತಿತ್ವವನ್ನ ರೂಪಿಸಬಹುದು. ನಮ್ಮ ಜೀವನದಲ್ಲಿ ನೋವಿನ ಕ್ಷಣಗಳ ಜೊತೆಗೆ ಧೈರ್ಯ, ಪ್ರೀತಿ ಮತ್ತು ಯಶಸ್ಸಿನ ಕ್ಷಣಗಳೂ ಇರ್ತವೆ ಅಲ್ವಾ? ಆ ಸಕಾರಾತ್ಮಕ ನೆನಪುಗಳನ್ನ ಹೆಚ್ಚಾಗಿ ಮೆಲುಕು ಹಾಕುವ ಮೂಲಕ ನಾವು ನಮ್ಮ ಆತ್ಮವಿಶ್ವಾಸವನ್ನ, ನಮ್ಮ ಗುರುತನ್ನೇ ಬದಲಾಯಿಸಬಹುದು. ಅಂತಿಮವಾಗಿ ಈ ಇಡೀ ವಿಶ್ಲೇಷಣೆಯಿಂದ ನಾವು ಕಲಿಯಬೇಕಾದ ಒಂದೇ ಒಂದು ಪ್ರಮುಖ ಪಾಠ ಅಂದ್ರೆ ಇದು: ನಮ್ಮ ಶಕ್ತಿ ಇರೋದು ಗತಕಾಲದಲ್ಲಿ ಏನಾಗಿತ್ತು ಅನ್ನೋದ್ರಲ್ಲಿ ಅಲ್ಲ, ಬದಲಿಗೆ ಆ ಗತಕಾಲಕ್ಕೆ ನಾವು ಯಾವ ಅರ್ಥವನ್ನ ಕೊಡ್ತೀವಿ ಅನ್ನೋದ್ರಲ್ಲಿದೆ. ನಾವು ನಮ್ಮ ಭೂತಕಾಲದ ಸಂತ್ರಸ್ತರಲ್ಲ, ನಾವು ನಮ್ಮ ಜೀವನದ ಅರ್ಥವನ್ನ ಬರೆಯುವ ಲೇಖಕರು. ಹಾಗಾದ್ರೆ ಈ ಒಂದು ಅದ್ಭುತವಾದ ಅರಿವಿನೊಂದಿಗೆ ಕೊನೆಯದಾಗಿ ಒಂದು ಪ್ರಶ್ನೆ: ಇಂದಿನಿಂದ ನಮ್ಮ ಆಂತರಿಕ ಜಗತ್ತಿನಲ್ಲಿ ನಮ್ಮ ಕಥೆಯ ಯಾವ ಆವೃತ್ತಿಯನ್ನ ಬದುಕಲು ಆಯ್ಕೆ ಮಾಡಿಕೊಳ್ಳೋಣ? ಲೇಖನಿ ನಮ್ಮ ಕೈಯಲ್ಲಿದೆ.